ಭಾಗ್ಯಲಕ್ಷ್ಮಿ ಬಸ್ನ ಮಾಲೀಕರ ಕಾರು ಅಪಘಾತ. ಶಿವಪುರದ ಹತ್ತಿರ ಸುಣ್ಣದ ಬಸ್ತಿ ಎಂಬಲ್ಲಿ ಕಾರೊಂದು ಅಪಘಾತಕ್ಕೀಡಾಗಿದೆ. ಕಾರಿನಲ್ಲಿ ಇದ್ದವರು ಭಾಗ್ಯಲಕ್ಷ್ಮಿ ಬಸ್ನ ಮಾಲೀಕರಾದ ಪುರುಷೋತ್ತಮ್ ಅವರ ಪುತ್ರ ರಾಘವೇಂದ್ರ ಎಂದು ಹೇಳಲಾಗಿದೆ. ಶಿವಮೊಗ್ಗದಲ್ಲಿ ಗೃಹ ಪ್ರವೇಶ ಮುಗಿಸಿಕೊಂಡು ಬಿದರಹಳ್ಳಿಯ ಮನೆಗೆ ಬರುವಾಗ ಈ ಘಟನೆ ಸಂಭವಿಸಿದೆ. ಕಾರಿನಲ್ಲಿ ಭಾಗ್ಯಲಕ್ಷ್ಮಿ ಬಸ್ನ ಮಾಲೀಕರ ಪುತ್ರ ರಾಘವೇಂದ್ರ ಅಲ್ಲದೆ ಅವರ ಬಸ್ ಚಾಲಕ ಹರೀಶ್, ರಮೇಶ್ ಮತ್ತೋರ್ವ ವ್ಯಕ್ತಿ ಸೇರಿ 4 ಜನ ಪ್ರಯಾಣಿಸುತ್ತಿದ್ದರು. ಶಿವಪುರದ ಸುಣ್ಣದ ಬಸ್ತಿಯ ಬಳಿ ಬರುವಾಗ ದನವೊಂದು ಅಡ್ಡ ಬಂದಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಈ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗಿದೆ. ಅದೃಷ್ಟವಶಾತ್ 4 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಘಟನೆಯಲ್ಲಿ ಕಾರಿನ ಬಲಭಾಗ ಜಖಂ ಆಗಿದ್ದು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಂದು ಮತ್ತೊಂದು ಕೇಸ್ ಬಂತಂತ ಹೋಗಿ ಮಲ್ನಾಡು ಸುದ್ದಿ. ಹಾಂ ಇದೇ ನಮ್ದು. ಈಗ ಹೊಡ್ತಾರ ಫೋಟೋ.